ಕನ್ನಡ ಗಾದೆ ಮಾತುಗಳು ಮತ್ತು ಅವುಗಳ ಅರ್ಥ. ಅಣ್ಣನಿಗೆ ಅಕ್ಕನ ಒಡವೆ. ಇದರ ಅರ್ಥ ಕುಟುಂಬದ ಸದಸ್ಯರು ಪರಸ್ಪರ ಸಹಾಯ ಮಾಡಬೇಕು ಎಂಬುದು ಇದರ ಅರ್ಥ. ಆಗಿದರೆ ದೇವರು, ಆಗದಿದ್ದರೆ ಪಡ ಗೋಪಾಲ. ಇದರ ಅರ್ಥ ಯಶಸ್ಸಾದರೆ ದೊಡ್ಡ ವ್ಯಕ್ತಿ, ವೈಫಲ್ಯವಾದರೆ ಸಾಮಾನ್ಯ. ಅಗ್ನಿ ಹತ್ತಿರ ಬಿದ್ದರೆ ಕಬ್ಬಿಣವೂ ಕರಗುತ್ತದೆ. ಇದರ ಅರ್ಥ ಕೆಟ್ಟವರ ಸಹವಾಸದಲ್ಲಿ ಒಳ್ಳೆಯವರು ಕೂಡ ಕೆಡಬಹುದು. ಅಣ್ಣನಾದ ಮೇಲೆ ತಂಗಿಗೆ ಬುದ್ಧಿವಾದ ಹೇಳುವ ಹಕ್ಕಿಲ್ಲ. ಹಿರಿಯರು ತಮ್ಮ ಅಧಿಕಾರವನ್ನು ಮಿತಿಯಲ್ಲಿ ಬಳಸಬೇಕು ಎಂಬುದು ಈ ಗಾದೆಯ ಅರ್ಥವಾಗಿರುತ್ತದೆ. ಅಳಿಯನಾದರೂ ಅರಸನಾಗಲಿ. ಇದರ ಅರ್ಥ ಆತ್ಮೀಯರು ಯಶಸ್ವಿಯಾಗಲಿ ಎಂಬ ಆಸೆ. ಅಪರಿಚಿತ ಹಣ್ಣು ಕೈಗೆ ತಗುಲಿದರೂ ತಿಂದು ನೋಡುವುದು. ಇದರ ಅರ್ಥ ಹೊಸದನ್ನು ಪ್ರಯತ್ನಿಸಬೇಕು ಎಂಬುದು. ಅಂಬಿಗನ ಕೈಯಲ್ಲಿ ದೋಣಿ. ಈ ಗಾದೆಯ ಅರ್ಥ ಸರಿಯಾದ ಕೈಯಲ್ಲಿ ಹೊಣೆ ಇದ್ದರೆ ಕೆಲಸ ಸುಲಭ. ಇಕ್ಕಟ್ಟಿನಲ್ಲಿ ಎಳ್ಳು ಎಣಿಸುವುದು. ಇದರ ಅರ್ಥ ಸಂಕಷ್ಟದಲ್ಲಿ ಅತಿಯಾದ ಯೋಚನೆ ಬೇಡ. ಎಳೆನೀರಿನ ಬುತ್ತಿ ಹಣ್ಣಾಗುವುದಿಲ್ಲ. ತಾಳ್ಮೆ ಇಲ್ಲದೆ ಕೆಲಸ ಮಾಡಿದರೆ ಫಲ ಸಿಗುವುದಿಲ್ಲ. ಉಣಿಯ ಮೇಲೆ ಬಿದ್ದು ಹೊಟ್ಟೆ ಕೊಳದು. ಇದರ ಅರ್ಥ ಅಜ್ಞಾನದ ಕಾರಣದಿಂದ ತೊಂದರೆ ಉಂಟು ಮಾಡುವುದು. ಎಳೆಕೊಂಡು ಹೋಗೋಣ ಅಂದರೆ ಕಣ್ಣು ಕರ್ಸೀತು. ಈ ಗಾದೆಯ ಅರ್ಥ ಸಮಸ್ಯೆಯ ಪರಿಹಾರ ಹುಡುಕುವಾಗ ಹೊಸ ಸಮಸ್ಯೆ. ಒತ್ತೆ ತುಳಿದರೆ ತುಪ್ಪ ಬರುತ್ತದೆ. ಕಷ್ಟಪಡುವವನೇ ಯಶಸ್ವಿಯಾಗುತ್ತಾನೆ ಎಂಬುದು ಈ ಗಾದೆಯ ಅರ್ಥ. ಒಣಗಿದ ಹಾಲಿಗೆ ಕಡಿಗೆ ಬಂಡಿ. ಬೇಕಾದಾಗ ಸಿಗದೆ ಬೇಡವಾದಾಗ ಸಿಗುವುದು. ಒಬ್ಬ ಸಪ್ಪಟ್ಟು ಇನ್ನೊಬ್ಬ ಕುಪ್ಪಟ್ಟು. ಇದರ ಅರ್ಥ ಎಲ್ಲರೂ ಒಂದೇ ರೀತಿ ಇಲ್ಲ. ಓಟದಲ್ಲಿ ಗಾಳಿ ಜತೆಗಿಲ್ಲ. ವೇಗದಲ್ಲಿ ಯಾವುದೂ ಸಮಾನವಾಗಿರುವುದಿಲ್ಲ ಎಂಬುದು ಇದರ ಅರ್ಥ. ಓದುಗನ ಮನೆಗೆ ಊಟದ ಚಿಂತೆ. ಜ್ಞಾನ ಹೊಂದಿದವರಿಗೂ ತೊಂದರೆಗಳು ಇರುತ್ತವೆ ಎಂಬುದು ಈ ಗಾದೆಯ ಅರ್ಥ. ಓವೋ ಬಣ್ಣದ ಹಕ್ಕಿ ಹಾರೋಣ ಬಾ. ಸುಂದರವಾದರೆ ಸಾಕೆಂಬುದು ತಪ್ಪು. ಕತ್ತೆಯ ಮೆತ್ತಿನ ಮೇಲೆ ಹೋದರೆ ಹುಣ್ಣಾದರೂ ಹಣ್ಣು ಅನಿಸುತ್ತದೆ. ಈ ಗಾದೆಯ ಅರ್ಥ ಮೂರ್ಖನಿಗೆ ತಪ್ಪಾದರೂ ಸರಿ ಎನಿಸುತ್ತದೆ. ಕತ್ತಿ ಹೊಡೆದರೂ ಗಾಯವಿಲ್ಲದವನಂತೆ. ಬುದ್ಧಿವಂತನನ್ನು ಹಾನಿಪಡಿಸಲು ಕಷ್ಟ ಬಂದಾಗ ಹುಳಿಯೂ ನಾಯಿ. ಈ ಗಾದೆಯ ಅರ್ಥ ಸಂಕಷ್ಟದಲ್ಲಿ ದೊಡ್ಡವರು ಪ್ರಭಾವ ಕಳೆದುಕೊಳ್ಳುತ್ತಾರೆ. ಕೊಳೆತು ಹೋದ ಹಾಲಿಗೆ ಸಕ್ಕರೆ ಹಾಕಿದರೆ ಏನಾಗುವುದು? ಈ ಗಾದೆಯ ಅರ್ಥ ಕೆಟ್ಟದ್ದನ್ನು ಸುಂದರಗೊಳಿಸಲು ಸಾಧ್ಯವಿಲ್ಲ. ಕಪ್ಪೆಗೆ 16 ಮಕ್ಕಳಾದರೆ ನೀತಿ. ಇದರ ಅರ್ಥ ಅನಗತ್ಯವಾಗಿ ಹೆಚ್ಚಾದದ್ದರಿಂದ ಲಾಭವಿಲ್ಲ. ಕಗ್ಗತ್ತಲಿನಲ್ಲೂ ಬಂಗಾರ ಹೊಳೆಯುತ್ತದೆ. ಒಳ್ಳೆಯದು ಎಲ್ಲೂ ಅಡಗುವುದಿಲ್ಲ. ಕಲ್ಲು ಮುಳ್ಳು ದಾಟಿದರೆ ಹೂವು ಸಿಗುತ್ತದೆ. ಈ ಗಾದೆಯ ಅರ್ಥ ಶ್ರಮಿಸಿದರೆ ಫಲ ಸಿಗುತ್ತದೆ. ಗಾಳಿ ಇಲ್ಲದೆ ಎಲೆ ಅಲ್ಲಾಡುವುದಿಲ್ಲ. ಈ ಗಾದೆಯ ಅರ್ಥ ಪ್ರತಿಯೊಂದು ಘಟನೆಗೆ ಕಾರಣ ಇರುತ್ತದೆ. ಗೂಡಿಲ್ಲದ ಹಕ್ಕಿ ಊರೇ ಇಲ್ಲ. ಎಲ್ಲರಿಗೂ ಒಂದೇ ಆಸರೆ ಇರಬೇಕು ಎಂಬುದು ಈ ಗಾದೆಯ ಅರ್ಥ. ಗಿಡದ ನೆರಳಿಗೆ ನಿಂತರೆ ಚಳಿಯಾಗುವುದಿಲ್ಲ. ಸಮರ್ಪಕವಾದ ಪರಿಹಾರವಿಲ್ಲದೆ ಪ್ರಯೋಜನವಿಲ್ಲ ಎಂಬುದು ಈ ಗಾದೆಯ ಅರ್ಥ. ಗುಳ್ಳು ಹೋದರೂ ಗುಟ್ಟು ಹೋದರೆ ತಪ್ಪು. ಈ ಗಾದೆಯ ಅರ್ಥ ಸಣ್ಣ ತೊಂದರೆ ಮುಚ್ಚಬಹುದು, ಆದರೆ ಗುಟ್ಟು ಬಿಚ್ಚಿದರೆ ಸಮಸ್ಯೆ. ಚಿಕ್ಕ ಬೆಟ್ಟಕ್ಕೆ ಹತ್ತಲು ಎಷ್ಟೋ ಕಷ್ಟ. ಸಣ್ಣ ಕೆಲಸಕ್ಕೂ ಶ್ರಮ ಬೇಕು.
ಜಲಜಂಗುಲಿ ಪಡುತ್ತಿದ್ದರೆ ನೀರು ಹಾಕಲೇಬೇಕು. ಸಮಸ್ಯೆ ಎದುರಾದರೆ ಪರಿಹಾರ ಮಾಡಲೇಬೇಕು ಎಂಬುದು ಈ ಗಾದೆಯ ಅರ್ಥ. ಜೇನು ನುಂಗಿದವನ ಬಾಯಿ ಸಿಹಿ, ಒಳ್ಳೆಯದು ಮಾಡಿದವರಲ್ಲಿ ಆನಂದ ಒಳೆಯುತ್ತದೆ ಎಂಬುದು ಅರ್ಥ. ಜಾಣ ಮನುಷ್ಯನಿಗೆ 100 ಮಾತು, ಬುದ್ಧಿವಂತನಿಗೆ ಹೆಚ್ಚು ಕೆಲಸ ಅಗತ್ಯವಿಲ್ಲ ಎಂಬುದು ಈ ಗಾದೆಯ ಅರ್ಥ. ತಳದಲ್ಲಿ ಬೆಂಕಿ ಇರುವಾಗ ಸುತ್ತಲೂ ಹುರಿ, ಅಡಿಯಲ್ಲಿ ಇರುವ ತೊಂದರೆ ದೊಡ್ಡ ಸಮಸ್ಯೆ ಉಂಟಾಗಬಹುದು ಎಂಬುದು ಈ ಗಾದೆಯ ಅರ್ಥ. ತುಪ್ಪ ತಿನ್ನದವನೇ ತುಪ್ಪದ ಗಮಳನ್ನು ಬೇಡವೆಂದ, ಏನನ್ನೂ ಅನುಭವಿಸಿದವನು ಅದನ್ನು ತಿರಸ್ಕರಿಸುತ್ತಾನೆ ಎಂಬುದು ಈ ಗಾದೆಯ ಅರ್ಥ. ನಮಗೇನಪ್ಪ ಬೇಕಾದ್ರೆ ರಾಜನ ಮನೆಯಲ್ಲಿ ಊಟ. ಇದರ ಅರ್ಥ ಆಸ್ತಿಪಾಸ್ತಿ ಇಲ್ಲದವನಿಗೆ ಅತಿಯಾದ ಆಸೆ ಎಂಬುದು. ನುಣುಪಿನ ಮೇಲೆ ಎದೆ ಹಿಡಿಯಲು ಆಗುವುದಿಲ್ಲ. ಈ ಗಾದೆಯ ಅರ್ಥ ಸುಲಭವಾಗಿ ಗೆಲ್ಲಲು ಸಾಧ್ಯವಿಲ್ಲವೆಂಬುದು. ಪಾಪ ಮಾಡದಿದ್ರೆ ಭಯವೇನು? ಈ ಗಾದೆಯ ಅರ್ಥ ತಪ್ಪು ಮಾಡದವನು ಭಯಪಡುವುದಿಲ್ಲವೆಂಬುದು. ಬಡವನಿಗೂ ಕಾದಿದೆಯಪ್ಪ ಬಣ ಸಿಗನ ಮನೆ. ಈ ಗಾದೆಯ ಅರ್ಥ ಬಡವನಿಗೂ ಒಂದು ಅವಕಾಶ ಸಿಗಬಹುದು. ಬಂಡೆಯ ಮೇಲೆ ಕುಳಿತರೂ ಬೆವರಲು. ಆತಂಕದಲ್ಲಿ ಇರುವವನು ಎಲ್ಲಿಯೂ ನೆಮ್ಮದಿ ಆಗುವುದಿಲ್ಲ. ಭೂಮಿಯ ಮೇಲಿರುವವನು ಗಗನದ ಕನಸು ಕಾಣುವುದೇಕೆ? ಈ ಗಾದೆಯ ಅರ್ಥ ತನ್ನ ಸ್ಥಿತಿಗೆ ಅನುಗುಣವಾಗಿ ಕನಸು ಕಾಣಬೇಕು ಎಂಬುದು. ಬೀರಿದ ಬಾಣ ಹಿಂದಿರುಗುವುದಿಲ್ಲ. ಮಾಡಿದ ತಪ್ಪನ್ನು ಸರಿಪಡಿಸಲು ಸಾಧ್ಯವಿಲ್ಲವೆಂಬುದು ಈ ಗಾದೆಯ ಅರ್ಥ. ಮುಳ್ಳಿನ ಕಡಿತ ಕತ್ತರಿಸಿದರೂ ಹಾಳಾಗುವುದಿಲ್ಲ. ಈ ಗಾದೆಯ ಅರ್ಥ ಸಹಜ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂಬುದು. ಯುದ್ಧದಲ್ಲಿ ಸೋತರೂ ಧೈರ್ಯ ತೋರಬೇಡಿ. ಈ ಗಾದೆಯ ಅರ್ಥ ಜೀವನದಲ್ಲಿ ಸೋತರೂ ಪುನಃ ಪ್ರಯತ್ನಿಸಬೇಕು ಎಂಬುದು. ರಾಜನ ಹತ್ತಿರ ಇದ್ದರೂ ಹಸಿವಾದರೇನು? ಒಳ್ಳೆಯ ಸಂಧಿ ಇದ್ದರೂ ಬಳಸಿಕೊಳ್ಳದಿದ್ದರೆ ಪ್ರಯೋಜನವಿಲ್ಲವೆಂಬುದು ಈ ಗಾದೆಯ ಅರ್ಥ. ಹಿತ್ತಲ ಗಿಡ ಮದ್ದಾಗದು. ಈ ಗಾದೆಯ ಅರ್ಥ ಹತ್ತಿರದವರ ಪ್ರತಿಭೆಗೆ ಮಹತ್ವ ನೀಡುವುದಿಲ್ಲ. ಹಾಸಿಗೆ ಎಷ್ಟೋ ಉದ್ದವೋ ಅಷ್ಟು ಕಾಲು ಚಾಚಬೇಕು. ಈ ಗಾದೆಯ ಅರ್ಥ ತನ್ನ ಸ್ಥಿತಿಗೆ ತಕ್ಕಂತೆ ಜೀವನ ನಡೆಸಬೇಕು ಎಂಬುದು. ಹಣ್ಣಿಗೆ ಹಣ್ಣಿನ ರುಚಿ. ಈ ಗಾದೆಯ ಅರ್ಥ ಗುಣ ಸ್ಥಿತಿಯು ವ್ಯಕ್ತಿತ್ವಕ್ಕೆ ಅನುರೂಪವಾಗಿರುತ್ತದೆ. ಹುಚ್ಚನಿಗೆ ಊರೇ ಗೊತ್ತಿಲ್ಲ. ಈ ಗಾದೆಯ ಅರ್ಥ ಅಜ್ಞಾನಿಗೆ ಪರಿಸ್ಥಿತಿಯ ಅರಿವು ಇರುವುದಿಲ್ಲವೆಂಬುದು. ಅಡಗಿನ ಗಾಳಿಯ ಹಂಗು. ಈ ಗಾದೆಯ ಅರ್ಥ ನಿರ್ಧಾರಗಳು ಬಾಹ್ಯಾಕಾಶ ಶಕ್ತಿಗಳಿಂದ ಪ್ರಭಾವಿತಗೊಳ್ಳುತ್ತದೆ ಎಂಬುದು. ಹೆಣ್ಣಿಗೆ ಮುದ್ದೆಂದರೆ ಮಗ. ಈ ಗಾದೆಯ ಅರ್ಥ ತಾಯಿಗೆ ಮಗನು ಅತ್ಯಂತ ಪ್ರಿಯ.